ಅನ್ಕೋತಿರ್ತೀರಿ. ಆಕಳು ಗೋವು ಅಂದರೆ ಅಷ್ಟೇ ಪ್ರೀತಿ ಎಲ್ಲರಿಗೂ ಕೂಡ. ಲೆಟ್ಸ್ ಮೂವ್ ಆನ್. ಇನ್ನೊಂದು ಕಡೆ ಭಾರಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿಯುವಿಕೆ ಯಾವ ರೀತಿ ಇದೆ ಅಂದರೆ ಕೊಕಟನೂರಿನ ಯಲ್ಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದೆ. ಮುಂಗಸೋಳಿ ಗ್ರಾಮದಲ್ಲಿ ಹಳ್ಳ ತುಂಬಿ ಗ್ರಾಮದ ರಸ್ತೆ ಬಂದಾಗಿದೆ. ಚಿಕ್ಕೋಡಿ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಂಗಸೋಳಿ ಗ್ರಾಮದಲ್ಲಿ ಹಳ್ಳ ತುಂಬಿ ಗ್ರಾಮದ ರಸ್ತೆ ಕಂಪ್ಲೀಟ್ ಆಗಿ ಬಂದಾಗಿದೆ. ಯಾರು ಓಡಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬೆಳೆ ಕಂಪ್ಲೀಟ್ ಆಗಿ ಹಾನಿಯಾಗೋಗಿದೆ. ಆ ಭಾಗದಲ್ಲೂ ಕೂಡ ನೀರಿನಲ್ಲಿ ನಿಂತ ಫಸಲು ಕಟಾವು ಮಾಡಿದಂಥ ರೈತರು ಭಾರೀ ಮಳೆಗೆ ಇದೀಗ ಕಂಗಾಲಾಗಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಗಳು ಇದು ಚಿಕ್ಕೋಡಿಯ ಮಂಗಸೋಳಿ ಗ್ರಾಮ. ಆ ಗ್ರಾಮದಲ್ಲಿ ಗ್ರಾಮಕ್ಕೆಲ್ಲ ನೀರು, ಬೆಳೆಗಳೆಲ್ಲ ನಾಶ. ಇದು ಬ್ರಿಡ್ಜ್ ಅಂತ ಕಾಣುತ್ತೆ, ಅದ್ರ ಮೇಲೆ ನೀರು ಹರಿತಾ ಇದೆ. 3 ಅಡಿ 2 ಅಡಿ ಯಾರು ಓಡಾಡೋ ಸ್ಥಿತಿಯಲ್ಲಿ ಇಲ್ಲ. ಆ ಊರಿನ ಒಳಭಾಗದಲ್ಲೆಲ್ಲ ನೀರು ನೀರು ನೀರು. ಜನ ಮನೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದಷ್ಟು ಹುಡುಗರು ಮಕ್ಕಳು ಅವ್ರಿಗೇನೋ ಓಡಾಡೋಕ್ಕೆ ಇಷ್ಟ ಒಂಚೂರು, ಬಟ್ ಇನ್ನೂ ಹೆಚ್ಚಾಗ್ಬಿಟ್ರೆ ಕಷ್ಟ. ಹೆಚ್ಚಾಗಿತ್ತು ಕೂಡ, ಇಲ್ಲ ಅಂತಲ್ಲ, ಸೊಂಟು ತನಕ ನೀರು ಬಂದಿತ್ತು. ಆದರೆ ಊರು ಒಳಗಡೆ ದೃಶ್ಯ ಇದು. ಬೋಟಲ್ಲಿ ಓಡಾಡೋ ಪರಿಸ್ಥಿತಿ, ಮನೆ ಒಳಗಡೆ ದೃಶ್ಯ, ಮನೆ ಒಳಗಡೆ ಎಲ್ಲ ನೀರು. ಎಲ್ಲ ಕಡೆ ವರ್ಣ ರೌದ್ರಾವತಾರ. ನೀವು ನೋಡ್ತಿರುವಂಥ ದೃಶ್ಯ ಕಂಪ್ಲೀಟಾಗಿ ಚಿಕ್ಕೋಡಿ ಭಾಗದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದೆ. ಎಲ್ಲ ಕಡೆ ನೀರು ನೀರು ನೀರು. ಮಂಗಸೋಳಿಯ ಹಳ್ಳ ತುಂಬಿ ಹರಿತಾ ಇದೆ, ರಸ್ತೆಗಳೆಲ್ಲ ಬಂದಾಗಿದೆ. ಅಲ್ಲಿಂದ ಬಳ್ಳಾರಿ ಕಡೆ ಬರ್ತೀವಿ. ಬಳ್ಳಾರಿ ಜಿಲ್ಲೆ ಸಂಡೂರು ಭಾಗ ಧಾರಾಕಾರ ಮಳೆ ಸುರಿತಾ ಇದೆ. ಸಂಡೂರು ಭಾಗದಲ್ಲಿ, ಸಂಡೂರು ಅಂದರೆ ಮೈನಿಂಗ್ ನೆನಪಿಸ್ಕೋತೀವಿ, ಭಯಂಕರ ರೋಡೇ ಭಯಂಕರ ಹಂಗಿರುತ್ತೆ ಓಡಾಡೋಕ್ಕೆ ಮಾಮೂಲಿ ಸಂದರ್ಭದಲ್ಲಿ. ಇನ್ನು ಮಳೆ ಬಿದ್ದರೆ ಕಥೆ ಏನಾಗಬೇಡ. ಧಾರಾಕಾರ ಮಳೆಯಿಂದಾಗಿ ಚಿತ್ರದುರ್ಗದ ಮೊಳಕಾಲ್ಮೂರು ತಾಲ್ಲೂಕಿನ ದೇವಸಮುದ್ರ ಕೆರೆಯ ಕೋಡಿ ಬಿದ್ದಿದೆ. ಅದು ಕಷ್ಟ. ಈಗ ರಾತ್ರೋರಾತ್ರಿ ಕೆರೆ ಕೋಡಿ ಬಿತ್ತು. ಪರಿಣಾಮ ದೇವಸಮುದ್ರ ಗ್ರಾಮಕ್ಕೆ ನೀರು ನುಗ್ತು. ಗ್ರಾಮವೇ ಜಲಾವೃತ ಆಗೋಗಿದೆ. ಕೋಡಿ ಬಿದ್ದರೆ ಕಷ್ಟ ರೀ, ಅದು ಈ ಪರಿಪ್ರಮಾಣದಲ್ಲಿ ಮಳೆ ಬಂದರೆ. ಸೊ ಹಾಗಾಗಿ ವರ್ಷದಲ್ಲಿ 2ನೇ ಬಾರಿಗೆ ಈ ಕೋಡಿ ಬಿದ್ದಿದೆ. ಪರ್ಮನೆಂಟ್ ಸೊಲ್ಯೂಷನ್ ಕಂಡಿಬೇಕು ಅವರು. ಗ್ರಾಮದಲ್ಲಿ ಹರಿತಿರುವಂಥ ನೀರಿನಲ್ಲಿ ಜಾನುವಾರುಗಳೆಲ್ಲ ಓಡಾಟ. ಅವರು ಅಂದ್ಕೊಂಡಿರ್ತಾರೆ ಹಿಂಗೆ ಕೂತ್ರೆ ಜೀವನ ಆಗಲ್ಲ, ಒಂಡ್ರಪ್ಪ ಅಂತ ಆಚೆ ಹೊರಟ್ರು ಅವರು. ದೇವಸಮುದ್ರದ ಚಿತ್ರದುರ್ಗದ ಜಿಲ್ಲೆ ದೇವಸಮುದ್ರ, ಅಲ್ಲಿ ಕೆರೆ, ಮೊಳಕಾಲ್ಮೂರು ತಾಲೂಕು, ಕೋಡಿ ಬಿದ್ದ ದೇವಸಮುದ್ರ ಕೆರೆ. ಊರೊಳಗಡೆ ಎಲ್ಲ ನೀರೋ ನೀರು. ಬೇರೆ ಸಂದರ್ಭದಲ್ಲಿ ಇಂಥ ಹೊತ್ತಿಗೆ ಆ ಮನೆ ಮುಂದೆ ಎಲ್ಲ ಕಟ್ಟೆ ಇದೆಯಲ್ಲ, ಕಟ್ಟೆಯಲ್ಲಿ ಕೂತಿರ್ತಾರೆ ವಯಸ್ಸಾದವರು, ಬೇರೆಯವರೆಲ್ಲ ಮಾತಾಡ್ಕೊಂಡು. ನೋಡಿ ಇವಾಗ ಏನಿಲ್ಲ, ಎಲ್ಲ ಮನೆ ಒಳಗಡೆ ಲಾಕ್.